ಕ್ವಿಕ್ ರಿಯಾಕ್ಷನ್ಗೆ ಇಸ್ಮಾಯಿಲ್ ಖಾನ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇಸ್ಮಾಯಿಲ್ ಖಾನ್ ಅವರೇ, ತಮ್ಮದೇ ಜಿಲ್ಲೆಯಲ್ಲಿ 2 ಘಟನೆ, ಒಂದು ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅಂತ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಮೂರ್ತಿಯ ಮೇಲೆ ಉಗಿಯುವಂಥದ್ದು ಮದ್ದೂರಿನಲ್ಲಿ ಹಿಂಗಾಗಿದೆ. ಏನು ಇಂಡಿಕೇಟ್ ಮಾಡುತ್ತಿದ್ದು? ಹೆಂಗೆ ನೋಡ್ತೀರಿ ನೀವು ಒಬ್ಬ ಮುಸ್ಲಿಂ ಮುಖಂಡರಾಗಿ ಈ ಬೆಳವಣಿಗೆಗಳನ್ನು? ಈಗ ಎವ್ರಿ ರಿಯಾಕ್ಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರಿಯಾಕ್ಷನ್. ಓಕೆ, ಈಗ ಭದ್ರಾವತಿಯಲ್ಲಿ ಆಗಿದ್ದು ಸರಿ ಅಂತ ನಾನು ಹೇಳಲ್ಲ. ಅದಾಗಿದ್ರೆ ತಪ್ಪೇ. ಅದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋ ಪ್ರಶ್ನೆ ಉದ್ಭವ ಆಗಲ್ಲ ಭಾರತೀಯ ಮುಸಲ್ಮಾನರಿಗೆ. ವಿಧಾನಸೌಧದಲ್ಲಿ ಹೇಳಿದ್ದಾರೆ ಸರ್, ವಿಧಾನಸೌಧದಲ್ಲಿ ಹೇಳಿದ್ದಾರೆ. FSL ರಿಪೋರ್ಟ್ ಬಂದಿದೆ. ಅದು ವಾದ ಮಾಡಿದ್ರು ಆರಂಭದಲ್ಲಿ ಉಸ್ಮಾನ್ ಖಾನ್ ಅಂತ, ನಜೀರ್ ಸಾಬ್ ಜಿಂದಾಬಾದ್ ಅಂದ್ರು ಅಂತ, ನಾಸಿರ್ ಸಾಬ್ ಜಿಂದಾಬಾದ್ ಅಂದ್ರು ಅಂತ. ಆಮೇಲೆ FSL ರಿಪೋರ್ಟ್ ಬಂತು. ನಾಸಿರ್ ಅವರು ನಾಮಿನೇಷನ್ ಹಾಕೋದಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ಬಂತು. ಅದು ಆಗಿದ್ರು ತಪ್ಪೆ, ಭದ್ರಾವತಿಯಲ್ಲಿ ಆಗಿದ್ರು ತಪ್ಪೆ. ನಾವು ಮುಸಲ್ಮಾನರು ಶಾಂತಿ ಪ್ರಿಯರು. ನಮಗೆ ಶಾಂತಿ ಬೇಕು. ದೇಶದಲ್ಲಿ, ರಾಜ್ಯದಲ್ಲಿ, ಊರಲ್ಲಿ, ಕೇರಿಯಲ್ಲಿ, ಬಾಗಲಲ್ಲಿ ಶಾಂತಿ ಬೇಕು. ಅದನ್ನ ಪ್ರಚೋದನೆ ಮಾಡಕ್ಕೆ ಏನಾದ್ರು ಬೇಕಂತ ಪಿತೂರಿ ನಡೆಸಿದ್ರೆ ಅದು ತಪ್ಪು. ಯಾಕಂದ್ರೆ ರಾಜಕಾರಣ ಮಾಡಕ್ಕೆ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಕ್ ತಯಾರಿದ್ದಾರೆ. ಯಾಕಂದ್ರೆ ಅವ್ರು ಸುಪ್ರೀಮೋ ಮೋದಿ ಅವರೇ ಮಾಡ್ಬೇಕಾದ್ರೆ ಇವರಿಗೆಲ್ಲ ಅದೆಲ್ಲ ಲೆಕ್ಕ ಇಲ್ಲ. ದುಡ್ಡು ಕೊಟ್ಟು ಮಾಡಿಸಿರ್ಬೋದು ಅಂತ ಒಂದು ಪ್ರಶ್ನೆ ಬಂತು. ಯಾವ್ದು ಮದ್ದೂರಿಂದು. ಬಟ್ ಮದ್ದೂರ್ ಗಲಾಟೆಯಲ್ಲಿ ಚಲೋರಸ್ವಾಮಿ ಜಿಲ್ಲಾ ಮಂತ್ರಿಗಳೇ ಹೇಳಿದ್ದಾರೆ, ನಾವು ಕ್ರಮ ತಗೊಂಡಿದೀವಿ, ಬಂಧಿಸಿದೀವಿ ತಪ್ಪು ಮಾಡಿದವ್ರಿಗೆ ಅಂತ ಹೇಳಿ. ಬಂಧಿಸಿದ ಮೇಲೆ ಇವ್ರ ಪ್ರೊಟೆಸ್ಟ್ ಏನು? ಬಿಜೆಪಿ ಅವ್ರದ್ದು ಬಂಧಿಸಿಲ್ಲ ಅಂದ್ರೆ, ಬಂಧನ ಮಾಡಿಲ್ಲ, ಹಿಡಿದಿಲ್ಲ ಯಾರಿಗೂ ತಪ್ಪಿಸ್ತರಿಗೆ ಅಂತ ಹೇಳಿದ್ರೆ ನೀವು ಪ್ರತಿಭಟನೆ ಮಾಡುವಂಥದ್ದು ನ್ಯಾಯಬದ್ಧವಾದದ್ದು. ನಾವು ಹಿಡಿದಿದ್ದೀವಿ, ಮೊದಲನೇ ದಿವಸನೇ 21 ಜನಕ್ಕೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದಾಗ ಮತ್ತೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ, ಮತ್ತೆ ವಿಡಿಯೋಸ್ ಅನ್ನ ನೋಡಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಇವರು ಪ್ರತಿಭಟನೆ ಎಷ್ಟು ಬೇಗ? ಪ್ರಶ್ನೆ ತಾರ್ಕಿಕವಾಗಿದೆ. ಕೆಜೆಹಳ್ಳಿ ಡಿಜೆ ಹಳ್ಳಿಯಲ್ಲೂ ಆರೋಪಿನ ಅರೆಸ್ಟ್ ಮಾಡಿದ್ರು ಸರ್. ಹಳೆ ಹುಬ್ಬಳ್ಳಿ ಘಟನೆಯಲ್ಲೂ ಆರೋಪಿನ ಅರೆಸ್ಟ್ ಮಾಡಿದ್ರು. ಉದಯಗಿರಿ ಘಟನೆಯಲ್ಲೂ ಆರೋಪಿನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆಗಿದ ಮೇಲೆ ಆಗಿದ್ದ ಗಲಭೆಗಳವೆಲ್ಲ ಅಲ್ಲಲ್ಲ. ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಏನು ಸುಮ್ಮನೆ ಬಿಟ್ಬಿಟ್ರ? ಕೋರ್ಟಿಗೆ ಹಾಕಿದ್ರು ತಾನೆ, ಜೈಲಿಗೆ ಹಾಕಿದ್ರು ತಾನೆ. ಗಮನಿಸಿ, ಕಾನೂನು ಅನ್ನೋದು ಒಂದು ಇರ್ತಿದೆ. ಅವ್ರ ಸರ್ಕಾರ ಇದ್ರು ಅಷ್ಟೇ, ನಮ್ ಸರ್ಕಾರ ಇದ್ರು ಅಷ್ಟೇ ಅಲ್ವಾ? ನಾವು ಅದನ್ನೇ ವಾದ ಮಾಡಿದ್ರಿ. ಕೆಜೆಹಳ್ಳಿ ಡಿಜೆ ಹಳ್ಳಿಯಲ್ಲಿ ಕಾನೂನು ಇತ್ತು. ಯಾರೋ ಪೈಗಂಬರ್ಗೆ ಅಪಮಾನ ಮಾಡಿದಾನೆ ಅಂದ್ರೆ ಸಂವಿಧಾನ ಏನ್ ಹೇಳುತ್ತೋ, ಕಾನೂನು ಏನ್ ಹೇಳುತ್ತೋ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ವ್ಯವಸ್ಥೆ ಇತ್ತು. ಇಲ್ಲಿ ಜೀವಂತವಾಗಿತ್ತು ವ್ಯವಸ್ಥೆ. ಹೌದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು ಏನಿತ್ತು? ಕಾನೂನು ಕೈ ತಗೊಳ್ಳೋದು. ಅಲ್ಲಲ್ಲ ಅಜಿತ್ ಅವರೇ ಹೇಳಿ, ಕಾನೂನು ಕ್ರಮ ಜರುಗಿಸ್ತಾರೆ. ಇವ್ರಿಗೆ ಅರ್ಜೆಂಟ್ ಅಂಗಡಿ ನಡೆಸ್ಬೇಕು. ಇವ್ರ ಅಂಗಡಿ ಓಪನ್ ಆಗಿಬಿಡ್ಬೇಕು, ವ್ಯಾಪಾರ ಆಗ್ಬೇಕು ಇವ್ರಿಗೆ. ಯಾರು ವ್ಯಾಪಾರ? ಕೆಜೆಹಳ್ಳಿ ಡಿಜೆ ಹಳ್ಳಿ ಬಗ್ಗೆ ಮಾತಾಡ್ತಿದ್ದೀನಿ. ಯಾರು ವ್ಯಾಪಾರ ಅಂತ ಹೇಳಿ? ಅಲ್ಲಲ್ಲ, ಈಗ ಮದ್ದೂರಿಂದ ಮಾತಾಡೋಣ. ಡಿಜೆ ಹಳ್ಳಿ ಆಗ್ಲೇ ಪನಿಷ್ಮೆಂಟ್ ಆಗೋರ್ಗು ಇಸ್ಮಾಯಿಲ್ ಖಾನ್ ಅವರೇ, ನಿಮ್ಗಿಂತ ಸಣ್ಣವ್ ನಾನು. ಆದ್ರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಸಮಯ ಅಮೂಲ್ಯವಾದದ್ದು. ತಪ್ಪು ಯಾರು ಮಾಡಿದ್ರು ತಪ್ಪೆ ಅಂತ ಹೇಳೋದಕ್ಕೆ 1 ತಾಸಿನ ಡಿಬೇಟ್ ಅನ್ನು ಬಳಸಿಕೊಳ್ಳಬೇಕಾಗಿಲ್ಲ ಅನ್ನೋದಷ್ಟೇ ನನ್ನ ಸಲಹೆ. ಒಂದೇ ನಿಮಿಷ, ವಾಪಸ್ ಬರ್ತೀನಿ ರೀ, ನಾನು ಬರ್ತೀನಿ ರೀ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.